ಗಾಯ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಡ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಟೀಮ್ ಇಂಡಿಯಾ ಇವತ್ತು ಇಂಗ್ಲೆಂಡ್ ವಿರುದ್ಧ ಸೆಕೆಂಡ್ T20 ಮ್ಯಾಚ್ ನ ಆಡ್ತಾ ಇರೋದು ಮ್ಯಾಂಚೆಸ್ಟರ್ ಅಲ್ಲಿ ಆಡ್ತಾ ಇರೋದು. ಮೊದಲನೇ ಮ್ಯಾಚ್ ಆಡ್ಬೇಕಾದಾಗ ಮೊದಲೇ T20 ಆಡಿದ್ರಲ್ವಾ, ಅವಾಗ ಮಳೆ ಬಂದಿದ್ದ ಕಾರಣದಿಂದ ಮ್ಯಾಚ್ ಡ್ರಾ ಅಂತ ಘೋಷಣೆ ಮಾಡಿದ್ರು. ಅವ್ರು ಸತತವಾಗಿ ಮಳೆ ಬೀಳ್ತಾ ಇತ್ತು, ಆದ್ರಿಂದ ಮ್ಯಾಚ್ ಆಡ್ಸಕ್ಕಾಗಿಲ್ಲ, ಡ್ರಾ ಅಂತ ಘೋಷಣೆ ಮಾಡಿದ್ರು. ಇವತ್ತು ಆಡ್ತಾ ಇರೋದು ಮ್ಯಾಂಚೆಸ್ಟರ್ ಅಲ್ವಾ, ಇವತ್ತೇನಾದ್ರು ಮಳೆ ಅಡಚಣೆ ಮಾಡುತ್ತಾ ಗೇಮ್ಗೆ ಎರಡನೇ T20 ಮ್ಯಾಚ್ಗೂ ಸಹ ಅಂತ ಕೇಳಿದ್ರೆ ಹೌದು, 20 to 30% ಮಳೆ ಆಗೋ ಚಾನ್ಸಸ್ ಇದೆ. ಬಟ್ ಕಂಪ್ಲೀಟ್ ಆಗಿ ಮ್ಯಾಚ್ ವಾಶ್ ಔಟ್ ಆಗೋದಂತೂ ಡೌಟ್. ಬಟ್ ಅದೇ ಮ್ಯಾಚ್ ಟೈಮ್ ಅಲ್ಲಿ ಸ್ವಲ್ಪ ಮಳೆ ಬರ್ಬೋದು, ಅದೇ ಡಿಸ್ಲಿಂಗ್ ತರ ಬರ್ಬೋದು ಅಷ್ಟೇ. ಏನು ಜಾಸ್ತಿ ಹೆಚ್ಚಾಗಿ ಏನೋ ಬರಲ್ಲ, ಜೋರಾಗಿ ಏನೋ ಬರಲ್ಲ. ಆದ್ರಿಂದ ಒಂಥರ ನಾವು ಕಂಪ್ಲೀಟ್ ಮ್ಯಾಚ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತು ಆಗುತ್ತೆ ಅಂತ. ಬಟ್ ಹೇಳಕ್ಕಾಗಲ್ಲ, ರೈನ್ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಜೋರಾಗಿ ಬಂದ್ಬಿಡುತ್ತೆ. ಮ್ಯಾಚ್ ಆಡೋ ತನಕ ಮಳೆ ಸ್ವಲ್ಪ ನಿಂತು ಬಿಟ್ಟು ಮ್ಯಾಚ್ ಆದ್ಮೇಲೆ ಬೇಕಾದ್ರೆ ಬರ್ಲಿ, ಅದಕ್ಕೆ ಮುಂಚೆ ಬೇಕಾದ್ರೆ ಬರ್ಲಿ. ಬಟ್ ಮ್ಯಾಚ್ ನಡೆಯೋ ಟೈಮ್ ಅಲ್ಲಿ ಹೇಳ್ಬೋದು, ಮ್ಯಾಚ್ ಸ್ವಲ್ಪ ಇನ್ನೇನು ಸ್ಟಾರ್ಟ್ ಆಗೋ ಟೈಮ್ ಅಲ್ಲಿ ಮಳೆ ಬರೋದ್ ಬೇಡ, ಅದಾದ್ಮೇಲೆ ಬೇಕಾದ್ರೆ ಇಷ್ಟಾದ್ರೂ ಬೀಳ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಮ್ಯಾಚ್ ಬೇರೆ ಮಳೆಯಿಂದ ಡ್ರಾ ಬೇರೆ ಆಯ್ತಲ್ವಾ, ಆದ್ರಿಂದ ಸೆಕೆಂಡ್ ಮ್ಯಾಚ್ ಇದೇ ತರ ನಾವು ವಿಟ್ನೆಸ್ ಮಾಡಬೇಕು ಎಕ್ಸ್ಪೆಕ್ಟ್ ಮಾಡಲ್ಲ. ಒಂಥರ ಇಂಡಿಯನ್ ಫ್ಯಾನ್ಸ್ ಬೇಜಾರಾಗ್ಬಿಡುತ್ತೆ. ಯಾಕೆ ಗೊತ್ತಾ, ಲಾಸ್ಟ್ ಮ್ಯಾಚ್ ಆದ್ರೂ 10 PM ಸ್ಟಾರ್ಟ್ ಆಗ್ತಾ ಇದ್ರು, ಕೆಲವರೆಲ್ಲ ಮಲ್ಕ ಬಿಡ್ತಾ ಇದ್ರು. ಈ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇರೋದು ಯಾವಾಗ, 7 PM. ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಬಂದು ಆಫ್ಟರ್ನೂನ್ ಮ್ಯಾಚ್ ಇದು, ನಮ್ಮ ಇಂಡಿಯಾದಲ್ಲಿ ಬಂದು 7 PM ಗೆ ಸ್ಟಾರ್ಟ್ ಆಗ್ತಾ ಇರೋದು. ಒಂಥರ ಇದು ಇಂಡಿಯನ್ ಫ್ಯಾನ್ಸ್ ಗೆ ಖುಷಿ ಅಂತ ಹೇಳ್ಬೋದು. ಹೌದು, ಮೊದಲನೇ ಮ್ಯಾಚ್ ನ ವಿಟ್ನೆಸ್ ಮಾಡಕ್ಕಾಗಿಲ್ಲ ಕೆಲವರು, ಬಟ್ ಇವಾಗ 7 ಗಂಟೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಎಲ್ಲರೂ ನೋಡಬಹುದು. ವ್ಯೂವರ್ಶಿಪ್ ಅನ್ನೋದು ಇಂಗ್ಲೆಂಡ್ಗೂ ಬರುತ್ತೆ, ಮತ್ತೆ ರೆವಿನ್ಯೂ ಅನ್ನೋದು ಕೂಡ ಜಾಸ್ತಿ ಬರುತ್ತೆ. ಆದ್ರಿಂದ 7 PM ಇದೆ ಅಲ್ವಾ, ಒಂಥರ ಒಳ್ಳೆ ಟೈಮಿಂಗ್ಸ್ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ. ಲಾಸ್ಟ್ ಮ್ಯಾಚ್ ಕಂಪ್ಲೀಟ್ ಆಗಿ ಆಗಿಲ್ಲ ಅಲ್ವಾ, ಅವಾಗ ಟೀಮ್ ಇಂಡಿಯಾ ಬ್ಯಾಟಿಂಗ್ ಆಡಿದಾಗ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡಿದ್ರು, ಮತ್ತೆ ಶ್ರೇಯಸ್ ಅವರು ಚೆನ್ನಾಗಿ ಆಡಿದ್ರು, ಶಿವಮ್ ದುಬೆ. ನಮ್ಮ ಟೀಮ್ ಇಂಡಿಯಾ ಕಡೆ ಇವರು 3 ಬ್ಯಾಟ್ಸ್ಮನ್ಸ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ರು. ಮತ್ತೆ ಅವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಸಕೀಬ್ ಚೆನ್ನಾಗಿ ಮಾಡಿದ್ರು, ಒಳ್ಳೆ ಸ್ಪೆಲ್ ಹಾಕಿದ್ರು. ಮತ್ತೆ ಆದಿಲ್ ರಶೀದ್ ಕೂಡ ಒಂದು ವಿಕೆಟ್ ತಗೊಂಡಿದ್ರು. ಒಂದು ರೇಂಜ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಬಟ್ ಹೈ ಸ್ಕೋರಿಂಗ್ ಗೇಮ್ಸ್ ಲಾಸ್ಟ್ ಗೇಮ್ಸ್ ನಡೆದಿಲ್ಲ. ಬಟ್ ಇವತ್ತು ಮ್ಯಾಚ್ ಆಡ್ತಾ ಇದಾರಲ್ವಾ, ಈ ಇದ್ರಲ್ಲಿ ಹೈ ಸ್ಕೋರಿಂಗ್ ಗೇಮ್ಸ್ ನಡೆದಿದೆ. ಅದನ್ನ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೈ ಸ್ಕೋರಿಂಗ್ ಗೇಮ್ ನ. ಅದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಬೇರೆ ಆಡ್ತಾ ಇರೋದಲ್ವಾ, ಅದರಿಂದ ಹೈ ಸ್ಕೋರಿಂಗ್ ಗೇಮ್ ಎಕ್ಸ್ಪೆಕ್ಟ್ ಮಾಡಲೇಬಹುದು. ಇವತ್ತು 100% ನಂಗೆ ಅನ್ಸ್ತಾ 200% ನ ಕ್ರಾಸ್ ಮಾಡ್ತಾರೆ ಅಂತ ಅನ್ಸ್ತಾ ಇದೆ. ನೋಡೋಣ ಯಾವ ತರ ಆಡ್ತಾರೆ ಅಂತ. ಟೀಮ್ ಇಂಡಿಯಾ ಕಡೆನೂ ಆ ಬ್ಯಾಟಿಂಗ್ ಪವರ್ ಆ ತರ ಇದೆ, ಇಂಗ್ಲೆಂಡ್ ಕಡೆನೂ ಆ ತರ ಬ್ಯಾಟಿಂಗ್ ಪವರ್ ಇದೆ. ಅದನ್ನ ನಾವು ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಇವ್ರದ್ದು ಓವರ್ ಆಲ್ ಸ್ಟಾಟ್ಸ್ ಅಂತ ಬಂದಾಗ 30 ಮ್ಯಾಚ್ ಅಲ್ಲಿ ಆಡಿರೋದು, 30 ಮ್ಯಾಚ್ ಅಲ್ಲಿ 17 ಮ್ಯಾಚಸ್ ಟೀಮ್ ಇಂಡಿಯಾ ವಿನ್ನರ್, 12 ಮ್ಯಾಚಸ್ ಇಂಗ್ಲೆಂಡ್ ಇರೋದು. ಮತ್ತೆ ಲಾಸ್ಟ್ ಮ್ಯಾಚ್ ಡ್ರಾ ಆಯ್ತಲ್ವಾ, ಅದೊಂದು ಡ್ರಾ ಆಗಿದೆ ಅಷ್ಟೇ. ಮತ್ತೆ ಪಿಚ್ ರಿಪೋರ್ಟ್ ಅಂತ ಬಂದಾಗ ಈ ಗ್ರೌಂಡ್ ಯಾವ ತರ ಬಿಹೇವ್ ಆಗುತ್ತೆ ಗೊತ್ತಾ, ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಹೌದು, ಇಲ್ಲಿ ಇನಿಷಿಯಲ್ ಅಲ್ಲಿ ಫಾಸ್ಟ್ ಬೌಲರ್ ಸ್ವಲ್ಪ ಅಸಿಸ್ಟ್ ಆಗುತ್ತೆ, ಸಿಮ್ ಸ್ವಿಂಗ್ ಅನ್ನೋದು ಕಾಣುತ್ತಲ್ವಾ, ಅವಾಗ ಫಾಸ್ಟ್ ಬೌಲರ್ ಸ್ವಲ್ಪ ಎಫೆಕ್ಟಿವ್ ಆಗಿರ್ತಾರೆ. ಬಟ್ ಲೇಟ್ ರನ್ ಬರ್ತಾ ಪಿಚ್ ಸ್ವಲ್ಪ ಸ್ಲೋ ಆಗುತ್ತಲ್ವಾ, ಆ ಟೈಮ್ ಅಲ್ಲಿ ಸ್ಪಿನ್ನರ್ಸ್ ಕೂಡ ಪ್ಲೇಗ್ ಬರೋ ಚಾನ್ಸಸ್ ಇದೆ. ಆದ್ರಿಂದ ಇಲ್ಲಿ ನೋಡಿ, ಫಾಸ್ಟ್ ಬೌಲರ್ಗೂ ಸ್ವಲ್ಪ ಅಸಿಸ್ಟ್ ಆಗುತ್ತೆ, ಮತ್ತೆ ಸ್ಪಿನ್ನರ್ಸ್ಗೂ ಅಸಿಸ್ಟ್ ಆಗುತ್ತೆ. ಒಂದ್ ವೇಳೆ ಏನಾದ್ರು 6 overs ತನಕ ಏನಾದ್ರು ಸಿಮ್ ಸ್ವಿಂಗ್ ಅನ್ನೋದು ಏನಾದ್ರು ನೆಗೆಟ್ ಮಾಡ್ಬಿಟ್ರೆ ಬ್ಯಾಟ್ಸ್ಮನ್ಸ್, ನೆಕ್ಸ್ಟ್ ಸಕಾಲಾಗಿ ಆಡ್ಬೋದು ಮಗ. ಒಂಥರ ನೆಕ್ಸ್ಟ್ ಎಲ್ಲ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಆಗ್ಬಿಡುತ್ತೆ. ಆದ್ರಿಂದ ಫಸ್ಟ್ ಇನಿಷಿಯಲ್ ಅಲ್ಲಿ 1 to 6 overs ಒಂಥರ ನೆಗೆಟ್ ಮಾಡೋಣ ಅಂತ ಬ್ಯಾಟ್ಸ್ಮನ್ಸ್ ನೋಡ್ತಾ ಇರ್ತಾರೆ. ಬಟ್ ಬೌಲರ್ಸ್ ಆ ಫಸ್ಟ್ 1 to 6 overs ಅಲ್ಲಿ ಡಾಮಿನೇಷನ್ ಮಾಡ್ಬಿಡೋಣ ಅಂತ ನೋಡ್ತಾ ಇರ್ತಾರೆ. ಹಂಗೆ ಈ ಗ್ರೌಂಡ್ ಅಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತ ನೋಡಿದಾಗ 170+ ರನ್ಸ್ ಇದೆ. ಹೌದು ನೋಡಿ, ಈ ತರ ಹೈ ಸ್ಕೋರಿಂಗ್ ಗೇಮ್ಸ್ ಅಲ್ಲಿ ಆಗಿರೋ ಕಾರಣದಿಂದ 170+ ಇದೆ. ಆದ್ರಿಂದ ಯಾರೇ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೂ ಫಸ್ಟ್ ಇನ್ನಿಂಗ್ಸ್ ಆಡ್ತಾ ಇರೋರು 170+ ರನ್ಸ್ ನ ಸ್ಕೋರ್ ಮಾಡಕ್ ನೋಡ್ತಾ ಇರ್ತಾರೆ. ಏನಾದ್ರೂ ಇಲ್ಲಿ 200+ ಆ ತರ ಏನಾದ್ರು ರನ್ಸ್ ನ ಏನಾದ್ರು ಸ್ಕೋರ್ ಮಾಡ್ಬಿಟ್ರೆ ಒಂಥರ 99% ವಿನ್ ಆದಂಗೆ. ಬಟ್ ಆವಾಗ್ಲೂ ಹೇಳಕ್ಕಾಗಲ್ಲ, ಯಾಕಂದ್ರೆ ಇಲ್ಲ ಅದಕ್ಕಿಂತ ಒಂಥರ ಜಾಸ್ತಿ ಸ್ಕೋರ್ ನ ಮಾಡಿದ್ದಾರೆ. ಬಟ್ ಇಲ್ಲಿ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಆಗಿರೋದು ಬಂದು 199 ಅಷ್ಟೇ. ಬಟ್ ಆದ್ರೂ ಒಂದು 200+ ತನಕ ಹೋದ್ರು ಆರಾಮಾಗಿ ಚೇಸ್ ಮಾಡ್ಬಿಡ್ಬೋದು. ಅದೇ ಏನಾದ್ರು 220 ಆ ತರ ಏನಾದ್ರು ಕಲೆ ಹಾಕಿದ್ರೆ ಅವಾಗ ಸ್ವಲ್ಪ ಚೇಸ್ ಮಾಡೋರು ಕಷ್ಟ ಆಗುತ್ತೆ. ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಬಂದು 199 ಆಗಿದ್ರೆ, ಇಲ್ಲಿ ಲೋಯೆಸ್ಟ್ ಟೀಮ್ ಟೋಟಲ್ ಕಲೆ ಹಾಕಿರೋದು ಎಷ್ಟು ಊಟ 72ಗೆಲ್ಲ ಆಲ್ ಔಟ್ ಆಗಿದ್ದಾರೆ. ಅದು ಯಾರ್ಯಾರು ಪಾಕಿಸ್ತಾನ ವರ್ಸಸ್ ಇಂಗ್ಲೆಂಡ್ ಆಡ್ಬೇಕಾದ್ರೆ 2029 ಅಲ್ಲಿ. ಆದ್ರಿಂದ ಇಲ್ಲಿ ನೋಡಿ, ಲೋ ಸ್ಕೋರಿಂಗ್ ಗೇಮ್ ಕೂಡ ಆಗಿದೆ. ಮತ್ತೆ ಇಲ್ಲಿ ಒಂದು ಟೀಮ್ ಕಲೆ ಹಾಕಿರೋದು ಫಸ್ಟ್ ಬ್ಯಾಟಿಂಗ್ ಆಡ್ತಾ ಹೈಯೆಸ್ಟ್ ರನ್ಸ್ ಎಷ್ಟು ಅಂದ್ರೆ 231. ಅದು ಯಾರ್ಯಾರು ಆಡಿರೋದು ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ 2016 ಅಲ್ಲಿ. ನೋಡಿ, ಹೈ ಸ್ಕೋರಿಂಗ್ ಗೇಮ್ ಆಗಿದೆ ಅಲ್ವಾ, ಆದ್ರಿಂದ ಯಾರೇ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ರು ಒಂಥರ 200+ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋದು ಮ್ಯಾಚಸ್ ಒಂದು 13 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ವಿನ್ ಆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 8 ಮ್ಯಾಚಸ್ ನ ವಿನ್ ಆಗಿರೋದು. ಇಲ್ಲಿ ಏನಂದ್ರೆ, ಇಲ್ಲಿ ಯಾರು ಚೇಸಿಂಗ್ ಮಾಡಿದಾರಲ್ವಾ, ಚೇಸಿಂಗ್ ಡಾಮಿನೇಷನ್ ಅನ್ನೋದು ಜಾಸ್ತಿ ಇರೋದು. ಆದ್ರಿಂದ ಯಾರೇ ಟಾಸ್ ವಿನ್ ಆದ್ರೂ ಸಹ ಚೇಸಿಂಗ್ ತಗೋತಾರೆ. ಬಟ್ ಲಾಸ್ಟ್ ಮ್ಯಾಚ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ತಗೋತು, ಅವ್ರ ಮೈಂಡ್ ಅಲ್ಲಿ ಏನಿತ್ತು ಗೊತ್ತಿಲ್ಲ. ಬಟ್ ಮಳೆ ಬರುತ್ತಂತ ಗೊತ್ತಿದ ಮೇಲೂ ಬ್ಯಾಟಿಂಗ್ ತಗೋಬಿಟ್ರಲ್ಲ, ಅದು ಶಾಕ್ ಆಗಿದ್ದು. ಬಟ್ ಈ ಮ್ಯಾಚ್ ಅಲ್ಲಿ ನೋಡೋಣ, ಈ ಮ್ಯಾಚ್ ಅಲ್ಲಂತೂ ಇವಾಗ ಮಳೆ ಇದ್ದಕ್ಕೂ ಸ್ವಲ್ಪ ಅಡ್ಡಿ ಮಾಡೋ ಚಾನ್ಸಸ್ ಇದೆ ಅಲ್ವಾ. ಆದ್ರಿಂದ ಟೀಮ್ ಇಂಡಿಯಾ ಏನಾದ್ರು ಟಾಸ್ ವಿನ್ ಆದ್ರೆ ಬೌಲಿಂಗ್ ತಗೋಬೇಕು. ಟೈಮ್ಸ್ ನಮ್ಮ ಟೀಮ್ ಇಂಡಿಯಾನು ಅಷ್ಟೇ ಒಂಥರ ಪ್ಲೇಯಿಂಗ್ 11 ಅಲ್ಲಿ ಸ್ವಲ್ಪ ಗೊಂದಲ ಮಾಡ್ಕೊಂಡಿತ್ತು. ಹೌದು, ಪಿಚ್ ಕಂಡೀಷನ್ಸ್ ತರ ಯಾರು ಪ್ಲೇಯಿಂಗ್ 11 ಪ್ರೇಮ್ ಮಾಡಿದಿಲ್ಲ, ಯಾವ್ದಾದ್ರು ಪ್ರೇಮ್ ಮಾಡಿತ್ತು. ಅಲ್ಲಿ ಫಾಸ್ಟ್ ಬೌಲರ್ ಅಸಿಸ್ಟ್ ಆಗ್ತಾ ಇದ್ದು ಜಾಸ್ತಿ. ಅಲ್ಲಿ ನೋಡಿದ್ರೆ ಫಾಸ್ಟ್ ಬೌಲರ್ ಗಿಂತ ಸ್ಪಿನ್ನರ್ಸೇ ಜಾಸ್ತಿ ಇದ್ದಾರೆ. ಅದು ಏನ್ ಪ್ಲೇಯಿಂಗ್ 11 ಜೊತೆ ಹೋಗಿರೋ ಲಾಸ್ಟ್ ಗೇಮ್ ಗೊತ್ತಿಲ್ಲ. ಬಟ್ ಅದನ್ನೇ ಈ ಗೇಮ್ ಅಂತೂ ರಿಪೀಟ್ ಮಾಡಂಗಿಲ್ಲ. ಯಾಕಂದ್ರೆ ನೋಡಿ, ಪ್ಲೇಯಿಂಗ್ 11 ಟೀಮ್ ಇಂಡಿಯಾ ಚೇಂಜ್ ಮಾಡಲೇಬೇಕು. ಹೌದು, ಇವರು ಸಂಜು ಸ್ಯಾಮ್ಸನ್ ಬದಲು ವೈಭವ್ ಸೂರ್ಯವಂಶಿನ ತರಲೇಬೇಕು. ಸಂಜು ಸ್ಯಾಮ್ಸನ್ ಚಾನ್ಸ್ ಕೊಟ್ಟು ಅವ್ರು ಆಡ್ತಾನೆ ಇಲ್ಲ. ಅದೇ 6 ಮ್ಯಾಚಸ್ ಕೊಟ್ರೆ 1 ಮ್ಯಾಚ್ ಆಡ್ತಾರೆ. ಈ ತರ ಆಡಕ್ ಅವರೇ ಬೇಕಾ, ಯಾರು ಬೇಕಾದ್ರೂ ಆಡ್ಬೋದಲ್ವಾ.
ಆದ್ರಿಂದ ವೈಭವ್ ಸೂರ್ಯವಂಶಿಗೆ ಒಂದು ಚಾನ್ಸ್ ಕೊಡ್ಬೇಕು. ಅವ್ರು ಆಲ್ರೆಡಿ ವೇಟ್ ಮಾಡ್ತಾ ಇದಾರೆ ಡೆಬ್ಯೂ ಮಾಡಕ್ಕೆ, ಬಟ್ ಇನ್ನೂ ಅವ್ರಿಗೆ ಚಾನ್ಸ್ ಸಿಗ್ತಾ ಇಲ್ಲ. ನೋಡೋಣ ಇವತ್ತೇನಾದ್ರು ಚಾನ್ಸ್ ಸಿಕ್ಕಿದ್ರೆ ಯಾವ ತರ ಆಡ್ತಾರೆ ಅಂತ. ಇನ್ನೊಂದು ಚೇಂಜ್ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಟೀಮ್ ಇಂಡಿಯಾ ಕಡೆ ಅದೇ ಬೌಲಿಂಗ್ ಅಲ್ಲಿ ಇನ್ನೊಬ್ಬ ಸ್ಪಿನ್ನರ್ ರವಿ ಬಿಸ್ಟಾಯ್, ವರುಣ್ ಚಕ್ರವರ್ತಿ ಇಬ್ಬರನ್ನ ಆಡ್ಸೋ ಬದಲು ಯಾರನ್ನಾದ್ರೂ ಒಬ್ಬರನ್ನ ಆಡ್ಸ್ಬಿಟ್ಟು ಇನ್ನೊಬ್ಬರ ಪ್ರಿನ್ಸ್ ಯಾದವ್ರನ್ನ ಯಾರಾದ್ರೂ ಟೀಮ್ಗೆ ತರಬೇಕು. ಹೌದು ಮಗ, ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಸೀಮ್ ಸ್ವಿಂಗ್ ಅನ್ನೋದು ಜಾಸ್ತಿ, ಸೀಮ್ ಸ್ವಿಂಗ್ ಆಗೋದು ಜಾಸ್ತಿ. ಹರ್ಷದೀಪ್ ಸಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಸಾಕಾದಾಗ ಏನ್ ಮಾಡ್ತಾರೆ, ಅವ್ರ ಜೊತೆಗೆ ಇನ್ನೊಬ್ರು ಯಾರಾದ್ರೂ ಬೇಕಲ್ವಾ ಮೇನ್ ಬೌಲರ್. ಆದ್ರಿಂದ ನಂಗೆ ಅನ್ಸ್ದಂಗೆ ಇವ್ರನ್ನ ಪ್ರಿನ್ಸ್ ಯಾದವ್ ಇಲ್ಲಿ ಹರ್ಷಿತ್ ರಾಣಾ ಇದಾರೆ, ಬಟ್ ಆದ್ರೂ ಪ್ರಿನ್ಸ್ ಯಾದವ್ ಜೊತೆ ಇದ್ರೆ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಆದ್ರಿಂದ ಒಂದ್ ಫಾಸ್ಟ್ ಬೌಲರ್ ನೋಡ್ಬೇಕು. ಬಟ್ ನೋಡೋಣ, ನಾವೆಲ್ಲ ಹೇಳೋದಲ್ಲಿ ಹೇಳ್ತೀವಿ, ಬಟ್ ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ, ಅವ್ರು ಏನಾದ್ರು ಮತ್ತೆ ಸಂದೇಶ್ ಚಾನ್ಸ್ ಕೊಟ್ಟಿಲ್ಲ, ಇದೇ ಪ್ಲೇಯಿಂಗ್ ಜೊತೆ ಓದ್ತೀನಿ ಅಂದ್ರು ಹೇಳಕ್ ಆಗಲ್ಲ, ಹೋದ್ರು ಹೋಗ್ಬೋದು. ಬಟ್ ನನ್ಗೆ ಅನ್ಸಿದ್ದು ಹೇಳ್ದೆ ಅಷ್ಟೇ. ಮೊದಲನೇ ಮ್ಯಾಚ್ ಅಂತೂ ನಾವು ಕಂಪ್ಲೀಟ್ ಆಗಿ ವಿಟ್ನೆಸ್ ಮಾಡಕ್ಕಾಗಿಲ್ಲ, ಮಳೆ ಬಂದಿದ್ದ ಕಾರಣದಿಂದ ಒಂದ್ ಇನ್ನಿಂಗ್ಸ್ ಅಷ್ಟೇ ನೋಡಕ್ಕಾಗಿದ್ದು. ಅಲ್ಲಿ ಯಾರ್ಯಾರು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದು ಗೆಸ್ ಮಾಡಕ್ಕಾಗಿಲ್ಲ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಟೀಮ್ ಇಂಡಿಯಾ ಕಡೆ. ಅದೇ ಇವ್ರ ಕಡೆ ಇಂಗ್ಲೆಂಡ್ ಕಡೆ ಅಂತ ಬಂದಾಗ ಬ್ಯಾಟಿಂಗ್ ಅಲ್ಲಿ ಏನ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ಅವ್ರು ಆಡೇ ಇಲ್ಲಲ್ವಾ, ಬೌಲಿಂಗ್ ಮಾತ್ರ ಮಾಡಿದ್ದು. ಆ ಕಾರಣದಿಂದ ಸ್ವಲ್ಪ ಇಬ್ಬರಿಗೂ ಬೇಜಾರು ಅನ್ನೋದು ಇರುತ್ತೆ, ಯಾವುದು ಕಂಪ್ಲೀಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಎಲ್ಲರಿಗೂ ಇರುತ್ತೆ. ಆದ್ರಿಂದ ಇವತ್ತು ಲಾಸ್ಟ್ ಮ್ಯಾಚ್ ಆಯ್ತಲ್ವಾ, ಆ ತರ ಆಗೋದಂತೂ ಬೇಡ. ಇವಾಗ ಏನೋ ಕಡಿಮೆ ಓವರ್ಸ್ ಆದ್ರೂ ಆಗ್ಲಿ, ಕಂಪ್ಲೀಟ್ ವಾಶ್ ಔಟ್ ಆಗೋದ್ ಬೇಡ, ಕಡಿಮೆ ಓವರ್ಸ್ ಆದ್ರೂ ಆಗ್ಬಿಟ್ಟು ಒಂಥರ ರಿಸಲ್ಟ್ ಬರೋ ತರ ಮ್ಯಾಚ್ ಆಗ್ಲಿ. ಹಂಗೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಹೇಳೋದಾದ್ರೆ ನಂಗೆ ಅನಿಸ್ದಂಗೆ ಟೀಮ್ ಇಂಡಿಯಾನೇ ವಿನ್ ಆಗ್ಬೋದು ಅಂತ ಅನಿಸ್ತಾ ಇರೋದು. ಟೀಮ್ ಇಂಡಿಯಾನೇ 99% ವಿನ್ ಆಗೋದು. ಯಾಕೆ ಗೊತ್ತಾ, ಇದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಹೌದು, ನಮ್ ಇಂಡಿಯಾ ಕಡೆ ಬ್ಯಾಟಿಂಗ್ ಫೈರ್ ಪವರ್ ಯಾವ ತರ ಇದೆ ಅಂತ ನಿಮ್ಗೆಲ್ಲ ಗೊತ್ತು. 1 to 6 overs ಏನಾದ್ರು ಟೀಮ್ ಇಂಡಿಯಾ ನೆಗೆಟ್ ಮಾಡ್ಬಿಟ್ರೆ ಅದಾದ್ಮೇಲೆ ನೋಡಿ ಯಾವ ತರ ರನ್ಸ್ ನ ಕಲೆ ಹಾಕ್ತಾರೆ ಟೀಮ್ ಇಂಡಿಯಾ ಅಂತ. ಅಭಿಷೇಕ್ ಶರ್ಮಾ ನೀವು ಸೀಮ್ ಆದ್ರೂ ಆಗ್ಲಿ ಸ್ವಿಂಗ್ ಆದ್ರೂ ಆಗ್ಲಿ ಯಾರಾಬ್ರಿ ಹೊಡಿತಾರದೆ. ಅದರಿಂದ ಟೀಮ್ ಇಂಡಿಯಾ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸಹ ಹೈ ಸ್ಕೋರ್ ನ ಕಲೆ ಹಾಕುತ್ತೆ. ಮತ್ತೆ ಏನಾದ್ರು ಚೇಸಿಂಗ್ ಬಂದ್ರು ಒಂದು 200+ ರನ್ಸ್ ಕೊಟ್ರು ಒಂಥರ ಚೇಸ್ ಮಾಡೋ ಕೆಪಾಸಿಟಿ ಅನ್ನೋದು ಟೀಮ್ ಇಂಡಿಯಾ ಇದೆ. ಆ ಕಾರಣದಿಂದ ನಾನು ಹೇಳ್ತಾ ಇರೋದು ಟೀಮ್ ಇಂಡಿಯಾ ವಿನ್ ಆಗುತ್ತೆ ಅಂತ. ಇದು ಇವತ್ತಿನ ಮ್ಯಾಚ್ ಫ್ರೀ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.